ಪ್ರಿಯರೇ, ಯೇಸು ನಾಮದಲ್ಲಿ ಬೆಳಗ್ಗೆ ನಿಮಗೆ ಸ್ವಾಗತಿಸ್ತೇನೆ. ಇವತ್ತಿನ ವಾಕ್ಯ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೀಗೆ ಹೇಳಿದ್ದಾನೆ, ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರು ಅಂತ ಯೇಸು ಹೇಳಿದ್ದಾನೆ. ಪ್ರಿಯರೇ, ಇವತ್ತು ನಾವು ನೋಡುವಾಗ ಲೋಕದಲ್ಲಿ ಅನೇಕ ಜನರಿಗೆ ಸಮಾಧಾನ ಇಲ್ಲ, ಶಾಂತಿ ಇಲ್ಲ. ಪ್ರಿಯರೇ, ಇವತ್ತು ನಾವು ನೋಡುವಾಗ ಅವರ ಕುಟುಂಬದಲ್ಲಿ ಶಾಂತಿ ಇಲ್ಲ, ಅವರ ಕೆಲಸ ಕಾರ್ಯಗಳಲ್ಲಿ, ಅವರ ಕಚೇರಿಯಲ್ಲಿ, ಅವರು ಎಲ್ಲೆಲ್ಲೂ ಹೋಗಿದ್ದಾರೆ, ಅವರಿಗೆ ಶಾಂತಿಯನ್ನು ಅವರ ಜೀವಿತದಲ್ಲಿ ಇಲ್ಲ. ಪ್ರಿಯರೇ, ಇವತ್ತು ನಾನು ಶಾಂತಿ ಎಂಬುದು ಅದು ಲೋಕ ಕೊಡುವ ಶಾಂತಿಯ ಬಗ್ಗೆ ನಾನು ಮಾತನಾಡುವುದಿಲ್ಲ. ಅದು ನಾನು ಯೇಸು ಕ್ರಿಸ್ತನ ಬಗ್ಗೆ, ಆ ಯೇಸು ಎಂಬ ರಕ್ಷಕನು ನಮ್ಮ ಜೀವಿತದಲ್ಲಿ ಇದ್ದರೆ ಆತನ ಶಾಂತಿ ನಮ್ಮ ಜೀವಿತದಲ್ಲಿ ಆಳ್ವಿಕೆ ಮಾಡುತ್ತದೆ. ಆ ಶಾಂತಿ ನಮಗೆ ಸ್ವರ್ಗ ಕಡೆಗೆ ಒಯ್ಯುತ್ತದೆ. ಆ ಶಾಂತಿ ನಮಗೆ ಎಲ್ಲ ಸ್ಥಳದಲ್ಲಿ ಜಯಶಾಲಿ ಮಾಡುತ್ತದೆ. ಯೇಸು ಕೊಡುವ ಸಮಾಧಾನ ನಿನ್ನ ಜೀವಿತವನ್ನು, ನಿನ್ನ ಕುಟುಂಬವನ್ನು, ನಿನ್ನ ಸೇವೆ, ನಿನ್ನ ಕೆಲಸ ಕಾರ್ಯ ಎಲ್ಲವನ್ನು ಬದಲಾಯಿಸುತ್ತದೆ. ಅದಕ್ಕೆ ಯೇಸು ಹೇಳ್ತಾ ಇದ್ದಾನೆ, ಯಾವನು ಮನುಷ್ಯನು ಶಾಂತವಾಗಿ ಇರುತ್ತಾನೋ ಅವನು ಈ ಭೂಮಿ ಮೇಲೆ ಆಳ್ವಿಕೆ ಮಾಡುತ್ತಾನೆ. ಅವನ ಕಷ್ಟಕರ ಪರಿಸ್ಥಿತಿಯಲ್ಲಿ, ರೋಗದ ಪರಿಸ್ಥಿತಿಯಲ್ಲಿ, ಅನಾರೋಗ್ಯದ ಪರಿಸ್ಥಿತಿಯಲ್ಲಿ, ಸಾಲದ ಪರಿಸ್ಥಿತಿಯಲ್ಲಿ, ಯಾವ್ಯಾವ ಪರಿಸ್ಥಿತಿಯಲ್ಲಿ ಆತನು ಇದ್ದಾನೋ ಆ ಸಮಾಧಾನ ಅವನ ಜೀವಿತದಲ್ಲಿ ಇಲ್ಲೇನು. ಆದರೆ ಯೇಸು ಹೇಳ್ತಾನೆ, ಯಾವಾಗ ನೀನು ಅಂಥ ಪರಿಸ್ಥಿತಿಯಲ್ಲಿ ನೀನು ಶಾಂತಿ ಆಗಿರುತ್ತಿ, ಆವಾಗ ನಿನ್ನ ಜೀವಿತ, ನಿನ್ನ ಪರಿಸ್ಥಿತಿ ಬದಲಾಯಿಸುತ್ತದೆ. ಅದಕ್ಕೆ ನೀನು ಶಾಂತವಾಗಿ ಯಾವಾಗ ಇರುತ್ತಿ, ಆವಾಗ ನಿನಗೆ ಒಂದು ಒಳ್ಳೆ ಮಾರ್ಗವನ್ನು ಯೇಸು ತರೀತಾನೆ. ಪ್ರಿಯರೇ, ಅದಕ್ಕೆ ನಿನ್ನ ಜೀವಿತದಲ್ಲಿ ಐಡಿಯಾಗಳು ಬರುತ್ತವೆ. ನೀನು ಶಾಂತ ಇದ್ದರೆ, ನೀನು ಗಡಬಡಿ ಇದ್ದರೆ ನಿನ್ನ ಕುಟುಂಬದಲ್ಲಿ ಸೋಲನ್ನು ಕಾಣ್ತಿ, ಸೇವೆಯಲ್ಲಿ ಎಲ್ಲ ಸ್ಥಳದಲ್ಲಿ ಸೋಲನ್ನು ಕಾಣ್ತಿ. ನೀನು ಗಲಿಬಿಲಿ ಹೋದರೆ ನಿನ್ನ ಜೀವಿತ ನಾಶ ಕಡೆಗೆ ಹೋಗುತ್ತದೆ. ಈ ಲೋಕದ ಗಲಿಬಿಲಿಯಲ್ಲಿ ನೀನು ಹೋಗಬೇಡ. ಈ ಲೋಕದ ಗಲಿಬಿಲಿ ನೀನು ಹೋದರೆ, ಈ ಲೋಕದ ಮಾತುಗಳ ಗಲಿಬಿಲಿನಲ್ಲಿ ಹೋದರೆ ನಿನ್ನ ಜೀವಿತ ನಾಶ ಕಡೆಗೆ ಹೋಗುತ್ತದೆ. ನಿನ್ನ ಕುಟುಂಬ, ನಿನ್ನ ಸೇವೆ ಎಲ್ಲವನ್ನು ನೀನು ಕಳೆದುಕೊಳ್ತಿ. ಪ್ರಿಯರೇ, ಅದಕ್ಕೆ ಯೇಸು ಹೇಳ್ತದೇನೆ, ನೀನು ಶಾಂತರು ಧನ್ಯರು, ಅವರು ಭೂಮಿ ಮೇಲೆ ಆಳುತ್ತಾರೆ ಮತ್ತು ಅವರ ಕುಟುಂಬ ಮೇಲೆ, ಸೇವೆ ಮೇಲೆ, ಎಲ್ಲ ಸ್ಥಳದ ಮೇಲೆ ಅವರು ಆಳ್ವಿಕೆ ಮಾಡುತ್ತಾರೆ, ಅವರು ಜಯಶಾಲಿ ಆಗುತ್ತಾರೆ. ಅದಕ್ಕೆ ಯೇಸು ಹೇಳ್ತಾನೆ, ನೀನು ಶಾಂತನಾಗಿರು. ನೀನು ಕಷ್ಟ ಇದ್ದಿರಬಹುದು, ಅನೇಕ ಸಮಸ್ಯೆ ನಿನಗೆ ಕಾಡ್ತಾ ಇದ್ದಿರಬಹುದು, ಸಾಲದ ಸಮಸ್ಯೆ ಇರಬಹುದು, ಅನೇಕ ಸಮಸ್ಯೆ ನಿನ್ನ ಜೀವಿತದಲ್ಲಿ ಇದ್ದಿರಬಹುದು. ಆದರೆ ಯೇಸು ಹೇಳಿದ, ನೀನು ಶಾಂತನಾಗಿರು. ನೀನು ಶಾಂತವಾಗಿ ಇದ್ದರೆ ನಿನಗೆ ದೇವರು ಮಾರ್ಗವನ್ನು ತೆರೆಯುತ್ತಾನೆ. ನೀನು ಶಾಂತವಾಗಿದ್ದರೆ ನಿನಗೆ ಒಳ್ಳೆ ದೇವರು ಸ್ಥಾನವನ್ನು ಕೊಡುತ್ತಾನೆ. ನೀನು ಶಾಂತವಾಗಿ ಇದ್ದರೆ ನಿನ್ನ ಜೀವಿತ ಒಂದು ಸುಂದರವಾದ ಜೀವಿತ ಆಗುತ್ತದೆ. ಅದಕ್ಕೆ ಯೇಸು ನಿನ್ನ ಜೀವಿತದಲ್ಲಿ ಬಂದರೆ, ಯೇಸು ಕ್ರಿಸ್ತನೆಂಬ ಶಾಂತಿ ಉಳ್ಳ ದಾಯಕ ನಿನ್ನ ಜೀವಿತದಲ್ಲಿ ಬಂದರೆ ನಿನ್ನ ಕುಟುಂಬದಲ್ಲಿ ಶಾಂತಿ ಇರುತ್ತದೆ. ನಿನ್ನ ಸೇವೆಯಲ್ಲಿ, ನಿನ್ನ ಕೆಲಸ ಕಾರ್ಯಗಳಲ್ಲಿ ಆ ಸಮಾಧಾನವನ್ನು, ಆ ಶಾಂತಿಯನ್ನು ನೀನು ಕಾಣುತ್ತಿ ಮತ್ತು ನೀನು ಧನ್ಯನಾಗುತ್ತಿ. ಎಲ್ಲ ಸ್ಥಳಗಳ ಮೇಲೆ ನೀನು ಧನ್ಯನಾಗುತ್ತಿ, ಭಾಗ್ಯವನ್ನಾಗುತ್ತಿ. ಅದಕ್ಕೆ ಯೇಸು ಈ ವಾಕ್ಯ ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಸೇವೆಯನ್ನು ಆಶೀರ್ವಾದ ಮಾಡಲಿ. ಆಮೀನ್.